ನಮಸ್ಕಾರ ಕರ್ನಾಟಕ. ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ನಾನು ಸ್ವಾಗತ ಕೋರುತ್ತೇನೆ. ಏನಪ್ಪ ಈ ಸಂಚಿಕೆಯಲ್ಲಿ ವಿಶೇಷ ಎಂದರೆ, ಕರ್ನಾಟಕ ರಾಜ್ಯದ ಹಾಲುಮತ ಸಮುದಾಯ ಯಾರನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಮೆರವಣಿಗೆ ಮಾಡ್ತಾ ಇದ್ದರೋ ಅವರಿಂದಲೇ ಹಾಲು ಮತದ ಒಬ್ಬ ಹೆಣ್ಣು ಮಗಳು ಶಾಸಕಿ ಗಾಯತ್ರಿ ಶಾಂತೇಗೌಡ ಅವರಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥ ಮಾತು ಹೊರಬರ್ತಾ ಇದೆ. ಯಾಕೆಂದರೆ 20 ಸಚಿವರ ಪ್ರಮಾಣ ವಚನದಲ್ಲಿ ಒಂದು ಹೆಸರು ಗಾಯತ್ರಿ ಶಾಂತೇಗೌಡ ಅವ್ರದ್ದಿತ್ತು, ಹಾಲು ಮತದ ಮಹಿಳೆಯವರು. ಅವರು ಅಧಿಕಾರ ಸ್ವೀಕಾರ ಮಾಡಲಿಕ್ಕೆ ಬರಲೇ ಇಲ್ಲ. ಅದಕ್ಕೆ ಕಾರಣ ಹಾಲು ಮತದ ಪ್ರಮುಖರು, ರಾಜ್ಯದ ಹಾಲು ಮತ ಸಮಾಜದ ಹಿತೈಷಿಗಳು, ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ಹೆಸರು ಕೇಳಿ ಬರ್ತಾ ಇದೆ. ಇದು ಕೇಳಿ ನಮಗೂ ಕೂಡ ಶಾಕ್ ಆಗ್ತಾ ಇದೆ. ಈ ಸುದ್ದಿ ಬಂದಿರುವುದು ಸತ್ಯನೋ ಅಸತ್ಯನೋ ಸಿದ್ದರಾಮಯ್ಯನವರೇ ಉತ್ತರಿಸಬೇಕು. ಸ್ವತಃ ಸಿದ್ದರಾಮಯ್ಯ ಸಾಹೇಬರೇ ಗಾಯತ್ರಿ ಮೇಡಮ್ ಅವರಿಗೆ ಫೋನ್ ಮಾಡಿ, ನೀವು ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಹೋಗಬಾರದು, ಯಾಕಂದರೆ ನಾನು ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣವರಿಗೆ ಹೇಳಿದ್ದೆ, ಅವರು ಮಾಡಿಲ್ಲ, ನೀವು ಹೋಗೋ ಹಾಗಿಲ್ಲ ಅಂತ ಹೇಳಿದ್ರಂತೆ. ಆದರೆ ಇಲ್ಲಿ ವಿಪರ್ಯಾಸ, ಇವರು ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಹೋಗಬೇಡ ಅಂದರೆ ಹೋಗದೇ ಇರತಕ್ಕಂಥ ಒಬ್ಬ ನಿಷ್ಠಾವಂತ ಮಹಿಳೆಯ ಶಾಸಕಿಗೆ ಇದು ಸಿದ್ದರಾಮಯ್ಯನವರಿಂದ ಅನ್ಯಾಯ ಅಲ್ವೇ? ಇದು ರಾಜ್ಯದ ಜನ ಮಾತಾಡ್ತಾ ಇದ್ದಾರೆ. ಹಾಲುಮತ ಸಮುದಾಯದವರು ಈ ಬಗ್ಗೆ ವಿಚಾರಿಸಬೇಕು, ಈ ಬಗ್ಗೆ ಚರ್ಚೆ ಮಾಡಬೇಕು. ಸಿದ್ದರಾಮಯ್ಯ ಸಾಹೇಬರು ಹಿಂಗೆ ಯಾಕೆ ಮಾಡಿದರು? ನೀವು ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣವರಿಗೆ ಮಾಡು ಅಂತ ಹೇಳಿದ್ದು ಇದು ಸತ್ಯ, ಅವರನ್ನು ಮಾಡಿ ಅಂತ ಹೇಳಬೇಕಿತ್ತು. ಬಟ್ ನಿಮ್ಮದೇ ಮನೆಮಗಳು, ಹಾಲುಮತ ಸಮಾಜದ ಮನೆಮಗಳು ಗಾಯತ್ರಿ ಅವರಿಗೆ ನೀವು ಯಾಕೆ ಅಧಿಕಾರ ಸ್ವೀಕರಿಸಲಿಕ್ಕೆ ಬಿಡಲಿಲ್ಲ ಅಂತಕ್ಕಂಥ ಪ್ರಶ್ನೆ ಬಹುದೊಡ್ಡದಾಗಿ ಕಾಡ್ತಾ ಇದೆ. ಈಗ ನೀವು ಹೇಳಿದ್ದಾಗಲಿಲ್ಲಪ್ಪ, ಒಪ್ಕೊಳ್ಳೋಣ. ನಿಮ್ಮ ಸುಪುತ್ರ ಯತೇಂದ್ರ ಅವರು ರಾಜ್ಯದ ಒಬ್ಬ ಉನ್ನತ ಖಾತೆಯನ್ನು ಹೊಂದಿರತಕ್ಕಂಥವ್ರು, ನಗರಾಭಿವೃದ್ಧಿ ಖಾತೆಯನ್ನು ಹೊಂದಿರತಕ್ಕಂಥವ್ರು. ಅದು ಭೈರತಿ ಸಾಹೇಬರು ಇದ್ದಾರಲ್ಲ, ಅವರಿಂದ ಕಸಿದುಕೊಂಡು ತಮ್ಮ ಮಗನಿಗೆ ಕೊಟ್ಟಿರ್ತಕ್ಕಂಥ ಖಾತೆ ಅದು. ಅವರಿಂದ ಯಾಕೆ ಕಿತ್ಕೊಂಡ್ರಿ ಸಾಹೇಬ್ರೆ? ಅವ್ರು ಚೆನ್ನಾಗಿ ಮಾಡಿದ್ರಲ್ಲ. ನಿಮ್ಮ ಸುಪುತ್ರರು ಎಷ್ಟು ಸಲ MLA ಆಗಿ ಆಯ್ಕೆಯಾದವರು, ಎಷ್ಟು ಅನುಭವ ಹೊಂದಿರತಕ್ಕಂಥವ್ರು, ನೀವೇ ಉತ್ತರ ಕೊಡ್ಬೇಕು ಇದಕ್ಕೆ. ಇದು ಜನ ಭಾಳ ಖಾರವಾಗಿ ಹೇಳ್ತಾ ಇದ್ದಾರೆ. ಈಗ ಇನ್ನೊಂದು ವಿಷಯ, ಕೊಪ್ಪಳದ ಶಾಸಕ ರಾಘವೇಂದ್ರ ಹಿಟ್ನಾಳ್ ಎಂಥ ವ್ಯಕ್ತಿರಿ ಅದು. ತಾವೆಲ್ಲಾದರೂ ಬರ್ತಾ ಇದ್ರಿ ಅಂದರೆ ಕಾಲಿಗೆ ನಿಮ್ಮ ಪಾದಕ್ಕೆ ಮಣ್ಣು ತಗಲಿತು ಅಂತಕ್ಕಂಥ ವಿಚಾರದಲ್ಲಿ ತಮ್ಮ ಅಂಗೈಯನ್ನೇ ಇಟ್ಟು ವೆಲ್ಕಮ್ ಮಾಡ್ತಕ್ಕಂಥ ಒಬ್ಬ ಶಾಸಕ ಯಾರಾದರೂ ಕರ್ನಾಟಕದಲ್ಲಿ ಇದ್ದರೆ ಅದು ರಾಘವೇಂದ್ರ ಹಿಟ್ನಾಳ್. ಯಾಕ್ರಿ ನಿಮ್ಮ ಮಗನ ಬದಲಿಗೆ ನೀವು ಅವರನ್ನು ಸಚಿವರನ್ನಾಗಿ ಮಾಡಲಿಲ್ಲ? ಅವರನ್ನು ಬಿಟ್ಟು ಬಸವರಾಜ ಶಿವಣ್ಣವ್ರಿಗೆ ಹೇಳಿದ್ರೆ ಪರವಾಗಿಲ್ಲ ಅಲ್ಲರಿ, ಯಾರೇ ಹೇಳಿ ಯಾರೇ ಬಿಡಲಿ, ಹಾಲು ಮತದ ಒಬ್ಬ ಮಹಿಳೆ ಮಂತ್ರಿ ಆಗ್ತಿದ್ರಲ್ಲ, ಅದನ್ನು ತಡೆದಿರುವುದು ನೀವು ಸಮಾಜಕ್ಕೆ ಮಾಡಿದ ಉಪಕಾರವೋ ಅಪಚಾರವೋ ನೀವೇ ಹೇಳಬೇಕು. ಬಹಳ ಕೈ ಸುದ್ದಿದು, ನಿಮ್ಮಿಂದ ಇದು ಆಗಬಾರ್ದಿತ್ತು ಅಂತಕ್ಕಂಥ ನಿರೀಕ್ಷೆಯಲ್ಲಿ ಜನ ಇದ್ದಾರೆ. ನೀವು ಹಿರಿಯರು, ರಾಷ್ಟ್ರದಲ್ಲಿ ಹೆಸರು ಮಾಡಿದವರು, ದಕ್ಷ ಪ್ರಾಮಾಣಿಕ ಅನಿಸಿಕೊಂಡವರು, ಈ ಥರ ಆಗಬಾರ್ದಿತ್ತು ಅಂತಕ್ಕಂಥ ವಿಷಯ ವಿಷಾದನೀಯ. ಇದಕ್ಕೆ ತಾವು ಹಿರಿಯರಿದ್ದೀರಿ, ಸಾಕಷ್ಟು ಚಾಣಾಕ್ಷರಿದ್ದೀರಿ, ಅಷ್ಟೇ ಬುದ್ಧಿವಂತರಿದ್ದೀರಿ, ನೀವೇ ಇದನ್ನು ಸರಿಪಡಿಸ್ತೀರಿ. ಆ ಮಹಿಳೆಗೆ ಮತ್ತು ಇನ್ನುಳಿದ ಏನು ನೀವೇನು ಹೇಳಿರಲ್ಲ ಅವರಿಗೂ ಕೂಡ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.